ಸರ್ ಇಲ್ಲಿ ನಿಮ್ಮ ಲೆಫ್ಟ್ ಸೈಡ್ ಸರ್ ಥಿಯೇಟರ್ ರೆಸ್ಪಾನ್ಸ್ಗೆ ಹೋದಾಗ ನಿಮ್ಮ ಫೀಮೇಲ್ ಫ್ಯಾನ್ಸ್ ಹೇಳ್ತಾ ಇದ್ರು ಸರ್ ಇಲ್ಲಿ ಎಸ್ ಮ್ಯಾಮ್. ಸರ್ರು ಸುಳ್ಳು ಹೇಳಿದ್ದಾರೆ ನಮಗೆ ಡ್ಯಾನ್ಸ್ ಬರಲ್ಲ ಅಂತ. ಬಟ್ ಈ ಸಿನಿಮಾದಲ್ಲಿ ಪ್ರೂವ್ ಮಾಡಿದ್ದಾರೆ, ತುಂಬ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ. ನಿಮ್ಮ ಮೂಲಕ ಅವ್ರಿಗೆ ತಿಳಿಸಿ ಸರ್ ಸುಳ್ಳು ಹೇಳಬಾರ್ದು ಇನ್ಮೇಲೆ ಅಂತ ಹೇಳಿದ್ದಾರೆ. ಏನು ಹೇಳ್ತೀರಾ ಸರ್? ಏನು ಹೇಳಲಿ, ಆ ಸುಳ್ಳು ಬಗ್ಗೆ ಒಳ್ಳೆ ಸುಳ್ಳು ಅಲ್ವಾ ಅದು, ಕೆಟ್ಟು ಸುಳ್ಳಲ್ಲ ತಾನೆ. ಕರೆಕ್ಟಾ? ಒಂದು ಅರ್ಥ ಮಾಡ್ಕೊಳ್ಳಿ. ನನಗೆ ಸಖತ್ತಾಗಿ ಮಾಡೋಕ್ಕೆ ಬರುತ್ತೆ ಅಂದ್ಬಿಟ್ಟು ಎಡವಟ್ಟಾಗಿದ್ದಾರೆ. ಅಟ್ಲೀಸ್ಟ್ ಹೇಳಿದೆ, ಆ್ಯಂಡ್ ಇರೋ ಸತ್ಯನೇ ಹೇಳ್ತಾ ಇದ್ದೀನಿ. ಆ ಸುಳ್ಳನ್ನ ಸತ್ಯ ಅಂತ ಸಾಬೀತು ಮಾಡೋದಕ್ಕೂ ನಾನು ಪಕ್ಕದಲ್ಲ ನಿಶ್ವಿಕಾ ಬರಬೇಕಾಯ್ತು. ಅವ್ರು ಮಾಡೋದು ನೋಡ್ಬಿಟ್ಟು ನಾನು ಎಲ್ಲರೂ ಮರ್ಯಾದೆ ಹೋಗ್ಬಿಟ್ಟು ಅಂದ್ಕೊಂಡು ಮಾಡ್ಬಿಟ್ಟಿದ್ದೀವಿ. ಇಲ್ಲಾಂದರೆ ನಮಗೆಲ್ಲ ಅಷ್ಟೆಲ್ಲ ಈಗ ನೋಡಿ ನಾವು ಏನದು ದಾದಾ ಯಾರು ಗೊತ್ತಾ, ಎಲ್ಲ ನಮ್ಮವ್ರು ಇದ್ದಿದ್ದು ಅಕ್ಕಪಕ್ಕ. ಕರೆಕ್ಟಾ? ಎಲ್ಲರೂ ನಮ್ಮನ್ನು ನೋಡಿದ್ರು. ನಾನು ಒಂಚೂರು ಎಲ್ಲರೂ ಕೇಳಿದೆ, ಈ ಕುಡ್ದಂಗೆ ಆಡಿದ್ರೆ ಕುಡ್ದಾಗ ಹೆಂಗೆ ಡ್ಯಾನ್ಸ್ ಮಾಡ್ತೀರಾ ನೀವೆಲ್ಲ? ಹಣ ತೋರ್ಸೋದ ಅಂದರು. ತೋರಿಸಿ, ಯಾಕೆ ನಮ್ಗೆ ಅಷ್ಟೇ ಬರೋದು. ಮಾಡಿದ್ವಿ. ಆ್ಯಂಡ್ ಎಲ್ಲದಕ್ಕೂ ಎಲ್ಲ ಆರ್ಟಿಸ್ಟಿಗೂ ಒಂದು ಕಂಫರ್ಟ್ ಝೋನ್ ಅಂತ ಇರುತ್ತೆ. ಆ ಕಂಫರ್ಟ್ ಝೋನ್ ಒಳಗಡೆ ಕೊರಿಯೋಗ್ರಾಫ್ ಆದರೆ ಗುಡ್. ಶೋಭಿ, ನಂಗೆ ರಾಜು ಸುಂದರಂ ಸರ್ ಇರ್ಬೋದು, ಅವಾಗ ಹರ್ಷ ನನ್ನ ಕಂಫರ್ಟ್ ಝೋನಲ್ಲಿ ಕೊರಿಯೋಗ್ರಾಫ್ ಮಾಡ್ತಾರೆ. ನನಗಿರೋ ಹೈಟಿಗೆ ನೀವು ನನ್ನನ್ನು ಬಗ್ಸಿ ಡ್ಯಾನ್ಸ್ ಮಾಡಿಸಿ ಕುಣಿಸಿ ಎದ್ದೇಳು ಮೈಯೊಂದು ನನ್ನ ಕೆಲಸ ಸತ್ಯವಾಗ್ಲೂ ಆಗಲ್ಲ. ನಂದು ಫಸ್ಟ್ ಆಫ್ ಆಲ್ 2 ಕಾಲುಗಳು ಮಾಡೋ ಕೆಲಸ ಮಾತ್ರ ಮಾಡ್ತಾವೆ. ಅದ್ರ ಮೇಲೆ ಚಾಕ್ ಮಾಡೋಕ್ಕೆ ಬರಲ್ಲ. ನನಗೆ ಆ ಥರ ಡ್ಯಾನ್ಸ್ ಬರಲ್ಲ. ನಮ್ಮದೊಂದಿದೆ, ನಮ್ಮದು ಇಲ್ಲೂ ಎಷ್ಟೋ ಜನ ನೋಡಿದ್ದೀನಿ ರಾತ್ರಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ನಮ್ಮಲ್ಲಿ ಬೆಳಗ್ಗೆ ಹೊತ್ತು ಆ ಥರ ಮಾಡಿಸಿದ್ದಾರೆ ನನ್ನ ಕೈಯಲ್ಲಿ. ಆ್ಯಂಡ್ ಅಲ್ಲಿ ಪಕ್ಕದಲ್ಲಿ ಸ್ವಲ್ಪ ನಿಶ್ವಿಕಾ ಅವ್ರು ಇರೋದ್ರಿಂದ ಅವ್ರದ್ದು ಬಟ್ಟೆ ತುಂಬ ಚೆನ್ನಾಗಿದೆ. ನನ್ನ ಕೆಲವು ಕಾಲುಗಳಿನ ಮಿಸ್ಟೇಕ್ಸ್ ಎಲ್ಲ ಕವರ್ ಆಗೋಗಿದ್ದಾವೆ. ಚೆನ್ನಾಗಿದೆ. ಆ್ಯಂಡ್ ಐ ಥಿಂಕ್ ಶಿ ಮೇಡ್ ಮೀ ಲುಕ್ ಇವನ್ ಮೋರ್ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ದೇ.